ಓಂ ಶ್ರೀನಿವಾಸಾಯ ನಮಃ. ಯದಾ ಧರ್ಮಶ್ಚ ಭಾರ್ಯಾ ಚ ಪರಸ್ಪರ ವಶಾನುಗೌ ತದಾ ಧರ್ಮಾರ್ಥ ಕಾಮಾನಾಂ ತ್ರಯಾಣಾಮಪಿ ಸಂಗಮಃ. ಪ್ರತಿಯೊಬ್ಬರೂ ಕೂಡ ವಿವಾಹದ ಪೂರ್ವಭಾವಿಯಾಗಿ ಅಥವಾ ವಿವಾಹ ಆದ ಬಳಿಕ ಕೂಡ ಯಾವುದೇ ವಯಸ್ಸಿನಲ್ಲಿ ಏನೊಂದು ಬೋಧನೆಯನ್ನ, ಜ್ಞಾನವನ್ನು ಪಡ್ಕೊಳ್ಬೇಕು ಅಂತ ಆಧುನಿಕ ಸಮಾಜ ಏನು ಚಿಂತಿಸ್ತಾ ಇದೆ, ಅದನ್ನ ನಮ್ಮ ಪ್ರಾಚೀನ ಶಾಸ್ತ್ರಗಳಲ್ಲಿ ಹೇಗೆ ವರ್ಣನೆ ಮಾಡಿದ್ರು ಅನ್ನುವುದನ್ನೆಲ್ಲ ನಾವು ಕಳೆದ 2 ದಿವಸಗಳಲ್ಲಿ ನೋಡಿದ್ದೇವೆ. ಪತಿ ಮತ್ತು ಪತ್ನಿಯರ ಕರ್ತವ್ಯಗಳೇನು, ಪತ್ನಿಯ ಸ್ಥಾನ ಜೀವನದಲ್ಲಿ ಹೇಗಿರ್ತದೆ, ಹಾಗೆ ಪತಿಯ ಸ್ಥಾನವೂ ಏನಿರ್ತದೆ ಅನ್ನೋದನ್ನೆಲ್ಲ ನೋಡಿದ್ದೇವೆ. ಧರ್ಮ ಅರ್ಥ ಕಾಮಗಳು ಮೇಲ್ನೋಟಕ್ಕೆ ಪರಸ್ಪರ ವಿರುದ್ಧ, ಆದರೂ ಕೂಡ ಅವುಗಳನ್ನು ನಾವು ಉಚಿತವಾದ ರೀತಿಯಲ್ಲಿ ಸೇವಿಸಲಿಕ್ಕೆ ಸಾಧ್ಯ ಆಗುವುದಾದರೆ ಅದರಿಂದ ಒಂದು ಮಹಾಫಲ ಇದೆ. ವ್ಯಕ್ತಿಯ ದಾಂಪತ್ಯ ಜೀವನ ಮತ್ತು ಧಾರ್ಮಿಕ ಜೀವನ ಎರಡೂ ಕೂಡ ಸುಲಲಿತವಾಗಿ ನಡೆಯಬೇಕೆಂದರೆ ಧರ್ಮ ಸ್ವಭಾವದ, ಅಧ್ಯಾತ್ಮ ಸ್ವಭಾವದ ಪತ್ನಿ ಇರಬೇಕು ಅನ್ನೋದನ್ನೆಲ್ಲ ನೋಡಿದ್ದೇವೆ. ರಾಮಾಯಣದಲ್ಲಿ ಹಾಗೆ ಮಹಾಭಾರತದಲ್ಲಿ, ಭಾಗವತದಲ್ಲಿ ರಾಮ ಸೀತೆಯರು, ಕೃಷ್ಣ ಮತ್ತು ಆತನ ಪತ್ನಿಯರು, ಮತ್ತೆ ಪಾಂಡವರು ಇವರೆಲ್ಲರೂ ಕೂಡ ಹೇಗೆ ಜೀವನ ನಡೆಸಿದರು, ಪತ್ನಿಯರ ಜೊತೆಗೆ ತಮ್ಮ ದಾಂಪತ್ಯ ಜೀವನವನ್ನು ಹೇಗೆ ನಡೆಸಿದರು ಅಂತನ್ನುವುದರ ಬಗ್ಗೆ ಒಂದು ಅವಲೋಕನವನ್ನು ನಾವು ಮಾಡಬೇಕು. ಮಹಾಭಾರತ, ರಾಮಾಯಣಗಳು ನಮ್ಮ ಸಂಸ್ಕೃತಿಯ 2 ಕಣ್ಣುಗಳಿದ್ದಂತೆ. ಅವುಗಳಲ್ಲಿ ಏನೊಂದು ಸಂಸ್ಕಾರ, ಶಿಕ್ಷಣ ನಮಗಾಗಿ ದೊರೀತದೆ, ಅದನ್ನು ನಾವು ಅಳವಡಿಸಿಕೊಳ್ಬೇಕು. ಸೀತೆ ಮತ್ತು ರಾಮರ ದಾಂಪತ್ಯದ ಕುರಿತಾಗಿ ರಾಮಾಯಣದಲ್ಲಿ ಅಲ್ಲಿ ಉಲ್ಲೇಖಗಳು ಬರ್ತವೆ. ಸೀತೆ ರಾಮನ ಜೊತೆಗೆ ಹೇಗೆ ಹೊಂದಿಕೊಂಡಿದ್ದು, ರಾಮ ಸೀತೆ ಜೊತೆಗೆ ಹೇಗೆ ಹೊಂದಿಕೊಂಡಿದ್ದ ಅಂತೆಲ್ಲ. ಸೀತಾರಾಮರ ದಾಂಪತ್ಯದ ಕುರಿತಾಗಿ ನಾವು ನೋಡ್ಲಿಕ್ಕೆ ಹೊರಟಾಗ ಸೀತೆಯ ಬಗ್ಗೆ ನೀವು ಹೇಳುವುದೇನೋ ಸರಿ, ಅಂದ್ರೆ ರಾಮ ಸೀತೆಯನ್ನ ತನ್ನ ಹಿತಕ್ಕಾಗಿ, ತನ್ನ ರಾಜ್ಯದ ಅಧಿಕಾರಕ್ಕಾಗಿ, ತನ್ನ ಪ್ರತಿಷ್ಠೆಗಾಗಿ ಪರಿತ್ಯಾಗ ಮಾಡಿದವನು. ಅಂಥವನ ಕುರಿತಾಗಿ ಏನು ಹೇಳುವುದು ಅಂತ ಒಂದು, ಅವನ ಆದರ್ಶ ನಮಗೆ ಹೇಗೆ ಅನುಕರಣೀಯ ಅಂತ ಒಂದು ಪ್ರಶ್ನೆ ಬರ್ತದೆ. ಆ ಪ್ರಶ್ನೆ ಆ ಕಡೆ ಇರಲಿ, ಅದನ್ನ ಮತ್ತೆ ನೋಡೋಣ. ಆದರೂ ಆತ ಹೇಗೆ ಬದುಕಿದ್ದ ಅನ್ನೋದನ್ನ, ತನ್ನ ಜೊತೆ ಹೇಗೆ ವರ್ತಿಸ್ತಿದ್ದ ಅನ್ನೋದನ್ನ ಸೀತೆನೇ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾಳೆ. ವನವಾಸ ಸಂದರ್ಭದಲ್ಲಿ ಅನಸೂಯೆ ಮತ್ತು ಅತ್ರಿ ಋಷಿಗಳ ಆಶ್ರಮಕ್ಕೇನೋ ಈ ರಾಮ, ಸೀತೆ ಮತ್ತು ಲಕ್ಷ್ಮಣರು ಹೋಗಿರ್ತಾರೆ. ಮಾತೃವತ್ ಪಿತೃವತ್ ಪ್ರಿಯ, ನನ್ನ ಈ ಗಂಡ ನನಗೆ ತಾಯಿಯಂತೆ, ತಂದೆಯಂತೆ ಪ್ರೀತಿ ಪಾತ್ರನಾಗಿದ್ದಾನೆ ಅಂತ ಆಕೆ ಒಂದು ಮಾತನ್ನು ಹೇಳ್ತಾಳೆ. ಅಯೋಧ್ಯಾಕಾಂಡದ 117, 118ನೇ ಸರ್ಗಗಳಲ್ಲಿ ರಾಮ, ಲಕ್ಷ್ಮಣ, ಸೀತೆಯರು ಅತ್ರಿ ಋಷಿಗಳ ಆಶ್ರಮಕ್ಕೆ ಬಂದಾಗ ಅಲ್ಲಿ ಅನಸೂಯೆ ಹೇಳುವಂತ ಕೆಲವು ಮಾತುಗಳಿವೆ. ನಗರಸ್ಥೋ ವನಸ್ಥೋ ವಾ ಶುಭೋ ವಾ ಯದಿ ವಾ ಶುಭಃ, ಯಾಸಾಂ ಸ್ತ್ರೀಣಾಂ ಪ್ರಿಯೋ ಭರ್ತ ತಾಸಾಂ ಲೋಕಾಹ ಮಹೋದಯಾಹ. ಗಂಡ ನಗರದಲ್ಲೇ ಇರಲಿ, ವನದಲ್ಲೇ ಇರಲಿ, ಆತ
ಹೇಗೇ ಇರಲಿ ಅವನ ಅನುಚಾರಿಣಿಯಾಗಿ ಪತ್ನಿ ಇರಬೇಕು. ದುಶ್ಶೀಲ ಕಾಮವೃತ್ತೋವ ಧನೇರ್ವಾ ಪರಿವರ್ತಿತ, ಅವನು ಶೀಲರಹಿತನಾಗಿರಲಿ ಅಥವಾ ಸ್ವಚ್ಛಂದ ವರ್ತನೆಯುಳ್ಳವನಾಗಿರಲಿ ಅಥವಾ ನಿರ್ಧನನಾಗಿರಲಿ, ಸ್ತ್ರೀಣಾಂ ಆರ್ಯಸ್ವಭಾವಾನಾಂ ಪರಮಂ ದೈವತಂ ಪತಿಹೇ, ಗಂಡನೇ ಅವಳಿಗೆ ದೈವತ. ನಾತೋ ವಿಶಿಷ್ಟಂ ಪಶ್ಯಾಮಿ, ಆ ಗಂಡನಿಗಿಂತ ವಿಶಿಷ್ಟವಾದ ಬೇರೆ ಯಾವುದೇ ಬಂಧುವು ಕೂಡ ಸ್ತ್ರೀಗಿಲ್ಲ. ಆದ್ರಿಂದ ಪತಿಪ್ರಧಾನ ಸಮಯಾನುವರ್ತಿನಿ ಭವಸ್ವಭರ್ತು ಸಹ ಧರ್ಮಚಾರಿಣಿ, ಆ ಗಂಡನಿಗೆ ಧರ್ಮಚಾರಿಣಿಯಾಗಿ ಯಾವತ್ತು ನೀನು ಬಾಳು ಅಂತ ಅನಸೂಯೆ ಆಶೀರ್ವಾದ ಮಾಡ್ತಾಳೆ. ಆಗ ಸೀತೆ ಹೇಳುವಂಥ ಮಾತಿದೆ, ವಿದಿತಂತು ಮಮಾಪ್ಯೇತತ್ ಯಥಾ ನಾರ್ಯಾಹ ಪತಿರ್ಗುರುಹೋ, ನೀನು ನನಗೆ ಏನು ಬೋಧನೆ ಮಾಡಿದ್ದೆ ಇದನ್ನ ನಾನು ಕೂಡ ತಿಳಿದೇ ಇದ್ದೇನೆ. ಗಂಡನಿಗೆ ಸಮಾನವಾದಂಥ ಬಂಧು ಯಾರು ಪತ್ನಿಗಿಲ್ಲ ಅನ್ನೋದು ಗೊತ್ತಿದೆ ನನಗೂ ಕೂಡ. ಅದ್ವೈತಮತ್ರ ಕರ್ತವ್ಯಂ ತಥಾಪ್ಯೇಷ ಮಯಾ ಭವೇತ್, ಇದ್ರ ಬಗ್ಗೆನೂ ಸಂಶಯ ಇಲ್ಲ. ಯದ್ಯಪ್ಯೇಷ ಭವೇದ್ ಭರ್ತ ಅನಾರ್ಯೋ ವೃತ್ತವರ್ಜಿತಃ ವೃತ್ತಿವರ್ಜಿತಃ, ಗಂಡ ಒಂದು ವೇಳೆ ಆರ್ಯನಲ್ಲದೇ ಇರಬಹುದು, ಸಜ್ಜನನಲ್ಲದೇ ಇರಬಹುದು, ಜೀವನ ನಡೆಸಲಿಕ್ಕೆ ಬೇಕಾದಂತಹ ಸ್ಥಿರವಾದಂತಹ ವೃತ್ತಿ ಇಲ್ಲದೆ ಇದ್ದವನಾದರೂ ಆಗಿರಬಹುದು ಅವನು. ಕಿಂ ಪುನರ್ಯ ಗುಣಶ್ಲಾಘ್ಯ, ನಿರ್ಗುಣನಾದಂತಹ ಗಂಡನ ಬಗ್ಗೆನೇ ಅಂತ ಒಂದು ಒಲವು ತೋರಿಸಬೇಕು ಅಂತಿದ್ದಾಗ, ಯಾರು ತನ್ನ ಗುಣಗಳಿಂದ ಉನ್ನತನಾದವನು, ಹೆಂಡತಿ ಬಗ್ಗೆ ಅನುಕಂಪ ಇದ್ದವನು, ಜಿತೇಂದ್ರಿಯನಾದವನು, ಸ್ಥಿರಾನುರಾಗ ಸ್ಥಿರವಾದಂತಹ ಪ್ರೀತಿಯನ್ನು ತೋರಿಸಬಲ್ಲಂಥವನು, ಮಾತೃವತ್ ಪಿತೃವತ್ ಪ್ರಿಯ, ಅವನು ನನಗೆ ತಾಯಿಯಂತೆ ತಂದೆಯಂತೆ ಪ್ರೀತಿ ಪಾತ್ರನಾಗಿದ್ದಾನೆ. ಆ ಮೂಲಕ ಅವಳು ಏನು ಹೇಳ್ತಿದ್ದಾಳೆ, ಹೆಣ್ಣಾದವಳು ತವರು ಮನೆಯಿಂದ ತಂದೆ ತಾಯಿಯಿಂದ ಎಲ್ಲರನ್ನೂ ಕೂಡ ಬಿಟ್ಟು ಬಂದಿರ್ತಾಳೆ. ಅವಳಿಗೆ ಗಂಡನಾದವನು ಕೇವಲ ಗಂಡನಂತೆ ವರ್ತಿಸುವುದಲ್ಲ, ಗಂಡನಂತೆಯೂ ತಾಯಿಯಂತೆಯೂ ತಂದೆಯಂತೆಯೂ ವರ್ತಿಸಬೇಕು. ಹಾಗೆ ಗಂಡನಾದವನು ತಾಳಬೇಕಾದಂಥ ಅನೇಕ ಪಾತ್ರಗಳ ಅಭಿನಯವನ್ನ ಸೀತೆ ತೋರಿಸ್ತಾ ಇದ್ದಾಳೆ. ರಾಮ ಹೇಗೆ ಬದುಕಿದ್ದ ಅಂತ ಅನ್ನೋದನ್ನ ಅವಳು ತೋರಿಸ್ತಾಳೆ. ಪಾಣಿಪ್ರದಾನ ಕಾಲೇಚ ಯತ್ಪುರಾ ತ್ವಗ್ನಿ ಸನ್ನಿಧವು ಅನುಷಿಟ್ಟಂ ಜನನ್ಯಾಮೆ, ಹಿಂದೆ ರಾಮನಿಗೆ ಮದುವೆ ಮಾಡಿಕೊಡುವಾಗ ನನ್ನ ತಾಯಿ ಇದನ್ನೆಲ್ಲ ನನಗೆ ಹೇಳಿಕೊಟ್ಟಿದ್ದಾಳೆ. ಪತಿ ಶುಶ್ರೂಷಣ ಬಿಟ್ಟು ಬೇರೆ ಯಾವ ಮಾರ್ಗವೂ ಕೂಡ ಹಿತಕರವಾದಂತಹ ಕಲ್ಯಾಣಕರವಾದಂತಹ ಮಾರ್ಗ ಸ್ತ್ರೀಗಿಲ್ಲ. ರೋಹಿಣಿ ಚಂದ್ರನಿಲ್ಲದೆ ಶೋಭಿಸಲಾರಳು, ಸಾವಿತ್ರಿ ಸತ್ಯವಾನ್ ಇಲ್ಲದೆ ಶೋಭಿಸಲಾರಳು. ಅದರಂತೆ ಯಾವ ಸ್ತ್ರೀಗೂ ಕೂಡ ಪತಿ ಇಲ್ಲದೆ ಶೋಭೆ ಇಲ್ಲ, ನನಗಿದೆಲ್ಲ ಗೊತ್ತಿದೆ ಅಂತ ಅವಳು ಸೀತೆ ಹೇಳಿದ ಮಾತಿದೆ. ರಾಮ ಒಂದು ಕಾಲದಲ್ಲಿ ಸೀತೆಯನ್ನು ಪರಿತ್ಯಾಗ ಮಾಡಿರಬಹುದು. ಆ ಪರಿತ್ಯಾಗ ಮಾಡಿದ್ದು ಜನಸಾಮಾನ್ಯರು ಹೇಗೆ ವರ್ತಿಸಬೇಕು ಮತ್ತೆ ಜನಸಾಮಾನ್ಯರಿಗಿಂತ ಅತೀತರಾದವರು ಹೇಗೆ ವರ್ತಿಸಬೇಕು ಅನ್ನೋದನ್ನೆಲ್ಲ ನಾವು ಆಲೋಚನೆ ಮಾಡಿದಾಗ ಅದಕ್ಕೆ ಬೇರೆ ಬೇರೆ ಅರ್ಥಗಳು ಬರ್ತವೆ. ಗಂಡ ಹೆಂಡಂದಿರು ಯಾವತ್ತೂ ಒಟ್ಟಿಗೆ ಇರಬೇಕು, ಗಂಡ ಹೆಂಡತಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡಬೇಕು, ಹೆಂಡತಿ ಗಂಡನಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡಬೇಕು ಅನ್ನೋ ಪ್ರಶ್ನೆ ಬಂದಾಗ, ಒಬ್ಬ ಸಾಮಾನ್ಯ ಪ್ರಜೆಯಾಗಿದ್ರೆ ರಾಮ ಹಾಗೆ ಹೆಂಡತಿಗಾಗಿ ರಾಜ್ಯವನ್ನೇ ತ್ಯಾಗ ಮಾಡುವುದೇ ಉಚಿತವಾಗಿ ಕಾಣಿಸ್ತಿತ್ತು. ಆದರೆ ರಾಜನಾಗಿ ಇರುವವನು ಹೇಗೆ ಬದುಕಬೇಕು ಅನ್ನೋದನ್ನು ತೋರಿಸಲಿಕ್ಕಾಗಿ ರಾಮನ ಒಂದು ಅವತಾರ ಆಗಿತ್ತು, ಅವನ ಅವತಾರದ ಉದ್ದೇಶ ಅದಾಗಿತ್ತು. ಪತ್ನಿಗಾಗಿ ಎಲ್ಲವನ್ನೂ ಪರಿತ್ಯಾಗ ಮಾಡಿ ರಾಜ್ಯವನ್ನು, ಅಧಿಕಾರವನ್ನು, ಸ್ಥಾನಮಾನವನ್ನು ಪರಿತ್ಯಾಗ ಮಾಡಿ ಹೋಗುವುದಾದರೆ ಅದು ಶ್ರೇಷ್ಠವೇ. ಆದರೆ ಅಧಿಕಾರವನ್ನೇ ಬಯಸುವುದಾದರೆ, ಅಧಿಕಾರವನ್ನೇ ನಾವು ಬಯಸಿ ಅಲ್ಲಿ ಅಂಟಿಕೊಂಡು ಕೂತ್ಕೊಳ್ಳುವುದಾದರೆ ಆಗ ತಾನು ಜಗತ್ತಿಗೆ ಮಾದರಿಯಾಗಿರಬೇಕು. ಆತನ ಶೀಲ, ಅವನ ನಡವಳಿಕೆ ಎಲ್ಲವೂ ಕೂಡ ಜನರಿಗೆ ಮಾದರಿಯಾಗುವಂಥದ್ದಾಗಿರಬೇಕು, ವಿವಾದ ಅತೀತವಾಗಿರಬೇಕು ಅಂತ ಅವನು ತೋರಿಸಲಿಕ್ಕಾಗಿ ಆ ಥರ ಮಾಡಿದ್ದ ಅಷ್ಟೆ. ಮತ್ತು ಅವನು ಕೇವಲ ಹೆಂಡತಿಯ ಜೊತೆಗೆ ಬದುಕಲಿಕ್ಕಾಗಿ ಇಲ್ಲಿ ಬಂದವನಲ್ಲ. ನಾವು ಇಲ್ಲಿ ಹುಟ್ಟುವುದು
ಯಾರ್ದೋ ಅವತಾರಕ್ಕೆ, ಯಾರ್ದೋ ಉದ್ಧಾರಕ್ಕಾಗಿ, ಮತ್ತಾರ್ದೋ ಕಲ್ಯಾಣಕ್ಕಾಗಿ ಅಲ್ಲ. ನಮ್ಮ ಪ್ರಾರಬ್ಧ ಕರ್ಮದಿಂದ ನಾವು ಹುಟ್ಟುತ್ತೇವೆ. ಪತ್ನಿಯರನ್ನು ಹಾಗೆ ಸ್ವೀಕಾರ ಮಾಡಿರ್ತೇವೆ, ಅವರು ಪ್ರಾರಬ್ಧ ಕರ್ಮದಿಂದ ಹುಟ್ಟಿರ್ತಾರೆ. ಹೊರತು ನಮ್ಮ ಹುಟ್ಟಿಗೆ ಒಂದು ಘನ ಉದ್ದೇಶ ಏನೂ ಇರೋದಿಲ್ಲ. ರಾಮ ಸೀತೆಯರ ಹುಟ್ಟಿಗೆ, ಅವರ ಅವತಾರಕ್ಕೆ ಒಂದು ಘನ ಉದ್ದೇಶ ಇದ್ದಿದ್ರಿಂದ ಆಡಳಿತಗಾರ ಹೇಗೆ ಬದುಕಬೇಕು ಅಂತ ತೋರಿಸುವುದು ಅವನ ಅವತಾರದ ಮಹಾಕಾರ್ಯ ಆಗಿತ್ತಾದ್ರಿಂದ ಅವನು ಸೀತೆಯನ್ನು ಪರಿತ್ಯಾಗ ಮಾಡಬೇಕಾಯ್ತಷ್ಟೆ. ಅದು ಬಿಟ್ಟರೆ ಸೀತೆನೇ ಅವನಿಗೆ ಏನು ಒಂದು ಪ್ರಮಾಣ ಪತ್ರ ಕೊಟ್ಟಿದ್ಲು ಅನ್ನೋದನ್ನು ಅವಳ ಮಾತಿನಲ್ಲೇ ನಾವು ನೋಡಿದ್ದೇವೆ. ಆತನ ಜೊತೆಗೆ ಕಾಡಿಗೆ ಹೋಗೋ ಪ್ರಸಂಗ ಬಂದಾಗ, ಆತ ಅವಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ತಯಾರಾಗದೇ ಇದ್ದಾಗ, ಸ್ತ್ರೀಯಂ ಪುರುಷ ವಿಗ್ರಹಂ ಅಂತ ಆತನನ್ನ ಛೇಡಿಸ್ಲಿಕ್ಕೂ ಕೂಡ ಅವಳೇನು ಹಿಂದೆ ಮುಂದೆ ನೋಡಲಿಲ್ಲ. ನಿನ್ನನ್ನೊಬ್ಬನ್ನ ಗಂಡಸು ಅಂತ ತಿಳ್ಕೊಂಡು ನಮ್ಮ ತಂದೆ ಜನಕ ನಿನಗೆ ಮದುವೆ ಮಾಡಿಕೊಟ್ಟಿದ್ದ. ಕಾಡಿಗೆ ನಿನ್ನನ್ನು ಸೀತೆಯನ್ನು ಕೂಡ ಕರ್ಕೊಂಡು ಹೋಗ್ಬಿಟ್ರೆ ಕಾಡು ಮೃಗಗಳ ರಕ್ಕಸರ ಉಪಟಳ ಅಲ್ಲಿರ್ತದೆ, ತೊಂದರೆ ಆಗ್ತದೆ ಅಂತ ವಿಚಾರ ಮಾಡ್ತಾ ಇದ್ದೀನಿ. ನೀನು ಗಂಡಸಾದ್ರೆ ನೀನನ್ನು ರಕ್ಷಣೆ ಮಾಡ್ಬೇಕಿತ್ತಲ್ಲ, ಕಾಡಿಗೆ ಹೋಗಿ ಕರ್ಕೊಂಡು ಹೋಗಿಯೂ ಕೂಡ ನನ್ನ ರಕ್ಷಿಸಬೇಕು. ಅಲ್ಲಿ ನಿಮ್ಗೆ ತೊಂದರೆ ಆಗ್ತದೆ ಅನ್ನೋ ಉದ್ದೇಶದಿಂದ ನನ್ನನ್ನು ಇಲ್ಲಿ ಬಿಟ್ಟು ಹೋಗುವುದು ಥರ ಅಲ್ಲ ಅಂದಿದ್ಲವಳು. ಹಾಗೆ ಛೇಡಿಸ್ಲಿಕ್ಕೂ ಹಿಂದೆ ಮುಂದೆ ನೋಡಿದವಳಲ್ಲ. ಆತ ರಾಕ್ಷಸರ ಸಂಹಾರ ಮಾಡ್ಲಿಕ್ಕೆ ಹೊರಟಾಗ, ಆ ರಾಕ್ಷಸರು ಎಂಥವರು, ಅವ್ರು ನಮಗೇನು ಅಪಕಾರ ಮಾಡಿದ್ರು, ಅವರನ್ನ ಯಾಕೆ ನೀನು ಸಂಹರಿಸ್ತಾ ಇದ್ದಿ ಅಂತ ಆತನ ಕಾರ್ಯಗಳನ್ನ, ಆತನ ಪ್ರತಿಯೊಂದು ನಡೆ ನುಡಿಯನ್ನು ವಿಮರ್ಶಿಸ್ಲಿಕ್ಕೂ ಕೂಡ ಅವಳು ಹಿಂಜರಿದವಳಲ್ಲ. ಆಗ ರಾಮ ಅವಳಿಗೆ, ನಮಗೇನು ಇವರು ತೊಂದರೆ ಮಾಡಿಲ್ಲದೆ ಇರಬಹುದು ಈ ರಾಕ್ಷಸರು, ಆದರೆ ಮುನಿಗಳಿಗೆ ತೊಂದರೆ ಮಾಡಿದ್ದಾರೆ, ಆ ಮುನಿಗಳ ಸಂಕಟವನ್ನು ಪರಿಹರಿಸುವುದು ನನ್ನ ಕರ್ತವ್ಯ ಅಂತ ಅವಳಿಗೆ ಸಮಾಧಾನ ಹೇಳಬೇಕಾಯ್ತು. ಎಲ್ಲದಕ್ಕಿಂತ ಬಹಳ ಮಹತ್ವದ ಸಂಗತಿ, ನಾವು ಈ ಜಗತ್ತಿನಲ್ಲಿ ನೋಡಿರ್ತೇವೆ, ಗಂಡ ತೀರ್ಕೊಂಡ ಮೇಲೆ ಹೆಂಡತಿ ಆದವಳು ತಪಸ್ವಿನಿ ಅಂತ ಬದುಕ್ತಾಳೆ, ಒಂದು ಹೊತ್ತು ಮಾತ್ರ ಊಟ ಮಾಡ್ತಾಳೆ, ರಾತ್ರಿ ಹೊತ್ತು ಊಟ ಮಾಡೋದಿಲ್ಲ. ಇದನ್ನೆಲ್ಲ ರಾಮ ಸೀತೆಯನ್ನು ಕಳ್ಕೊಂಡಾಗ ಭೋಜನವನ್ನೇ ಮಾಡಿರಲಿಲ್ಲ ಅಂತ ಲಕ್ಷ್ಮಣ ರಾಮಾಯಣದಲ್ಲಿ ವರ್ಣನೆ ಮಾಡ್ತಾನೆ. ಅಂಥ ಪತ್ನಿ ವ್ರತವನ್ನು ತೋರಿಸಿದಂಥ ಅವತಾರ ರಾಮನ ಅವತಾರ. ಅಂದ್ರೆ ಕೃಷ್ಣ ಬಹಳ ಧೀರೋದಾತ್ತನಾಗಿ ಎಲ್ಲ ಕಡೆ ವರ್ತಿಸ್ತಾನೆ. ಆದರೆ ರಾಮ ಪತ್ನಿಯನ್ನು ಕಳ್ಕೊಂಡಾಗ ತುಂಬಾ ದೀನನಾಗಿ ತನ್ನ ಸಂಕಟ ಏನು ಅಂತ ಅನ್ನೋದನ್ನ ಹೊರಹಾಕ್ತಾನೆ. ಅದೆಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ ವರ್ಣಿತ ಆಗಿದೆ. ಆ ಪತ್ನಿ ಪ್ರೇಮಕ್ಕೆ ಆ ಎಲ್ಲಾ ಪ್ರಕರಣಗಳು ಕೂಡ ನಿದರ್ಶನ ಆಗಿವೆ. ರಾಮನ ಕಥೆ ಇಷ್ಟ ಆಯಿತು. ಕೃಷ್ಣ ಹೇಗೆ ಬದುಕಿದ ಅಂತ ಅನ್ನೋದನ್ನ ಮಹಾಭಾರತಕ್ಕಿಂತ ಹೆಚ್ಚು ಭಾಗವತ ವರ್ಣನೆ ಮಾಡಿದೆ. ಅದರಲ್ಲಿ ಈ 10ನೇ ಸ್ಕಂದದ 76, 79, 80 ಇತ್ಯಾದಿ ಅಧ್ಯಾಯಗಳಲ್ಲಿ ಕೃಷ್ಣ ಹೇಗೆ ದಾಂಪತ್ಯ ಜೀವನವನ್ನು ನಡೆಸಿದ ಅಂತ ವರ್ಣನೆ ಮಾಡ್ತಾರೆ. ಅದನ್ನೆಲ್ಲ ನಾವು ಗಮನಿಸಿದ್ದಾದ್ರೆ ಹೇಗೆ ನಾವು ಕೂಡ ಕೃಷ್ಣ ರಾಮರನ್ನ ಅನುಸರಿಸಿ ಬದುಕಬಹುದು ಅಂತ ಗೊತ್ತಾಗ್ತದೆ. ಯಾಹ ಸ್ವೀಪ್ಸಿತಂ ಸ್ವಭವನೇಶು ಅಧಿರೂಢ ಮುಚ್ಚೈಃ ಲಕ್ಷ್ಮೈಕ ಧಾಮ ರಸ ಸಂಪ್ಲುತ ವೀಕ್ಷಣೇನ ಐಕ್ಷನ್ ಸತಾಮಪಿ ಪತಿಂಚ ಸತೀಃ ಕಟಾಕ್ಷೈಃ ಸ್ಥೂಣಾಂತರೇಣ ನವಸಂಗಮ ಲಜ್ಜೆಯೈವ. ಜಗತ್ತಿನಲ್ಲೇ ಸೌಂದರ್ಯಕ್ಕೆ ಮುಖ್ಯ ಆಶ್ರಯನಾದವನು, ಜಗತ್ತಿಗೆ ಕಣ್ಮಣಿಯಾದವನು ಈ ಕೃಷ್ಣ. ಅವನು ಆ ತನ್ನ ಪತ್ನಿಯರ ಅರಮನೆಗಳಲ್ಲಿ ಸಿಂಹಾಸನದಲ್ಲಿ ಕೂತಿದ್ರೆ ಅವನ ಪತ್ನಿಯರು ಅವನ ಎದುರಿಗೆ ಬಂದು ನಿಲ್ಲಿಕ್ಕೂ ಕೂಡ ನಾಚುತ್ತಿದ್ರಂತೆ. ನವ ಸಂಗಮದಲ್ಲಿ, ಹೊಸ ಸಂಗಮದಲ್ಲಿ ಪತ್ನಿಗೆ ಪತಿ ಎದುರಿಗೆ ಹೇಗೆ ನಾಚಿಕೆ ಇರ್ತದೋ ಅದರಂತೆ ಅವರು ಕೂಡ ನಾಚ್ತಾ ಇದ್ರು. ಸ್ಥೂಣಾಂತರೇಣ, ಕಂಬದ ಮರೆಯಲ್ಲಿ ನಿಂತು ಆತನನ್ನ ಅವರು ನೋಡ್ತಿದ್ರು. ಯಾವಾಗೋ ಮದುವೆ ಆದ ಹೊಸ ಸಂದರ್ಭ ಅಲ್ಲ, ಅನೇಕ ಪ್ರಸಂಗಗಳಲ್ಲಿ ಇಂಥದೇ ಒಂದು ವರ್ಣನೆ ಆ ಭಾಗವತದಲ್ಲೆಲ್ಲ ಕಾಣಿಸ್ತದೆ. ಅಥ ಉಷಸಿ ಉಪವೃತ್ತಾಯಾಂ ಕುಕ್ಕುಟಾನ್ ಕೂಜತೋಷಪನ್ ಗೃಹೀತಃ ಕಂಠ್ಯಃ ಪತಿಭಿಃ ಮಾಧವ್ಯಃ ವಿರಹಾತುರಾಃ. ಕೃಷ್ಣ ತನ್ನ ಎಲ್ಲಾ ಪತ್ನಿಯರ ಮನೆಯಲ್ಲಿಯೂ ಕೂಡ ಒಂದೊಂದು ರೂಪದಿಂದ ಇರ್ತಿದ್ದ. ಉಷಕಾಲ ಆದಾಗ ಆ ಕೋಳಿಗಳು, ಮುಂಗೋಳಿಗಳು ಕೂಗಿ ಎಲ್ಲರನ್ನು ಏಳಿಸ್ತಾವಲ್ಲ, ಆಗ ಕೃಷ್ಣನ ಪತ್ನಿಯರಿಗೆ ಆ ಕೋಳಿಗಳ ಮೇಲೆ, ಮುಂಗೋಳುಗಳ ಮೇಲೆ ಕೋಪ ಬರ್ತಿತ್ತಂತೆ. ಯಾಕೆಂದ್ರೆ ಆ ಮುಂಗೋಳುಗಳು ಕೂಗಿದಾಗ ಪತಿಯಾದ ಕೃಷ್ಣನು ಕೂಡ ಹೇಳ್ತಾನೆ,
ಎದ್ದು ತನ್ನ ಪ್ರಾತಃಕೃತ್ಯಗಳಿಗೆ ಅಣಿಯಾಗ್ತಾನೆ. ಆತನ ಆಲಿಂಗನ ತಪ್ಪಿ ಹೋಗ್ತದೆ ಅಂತ ಅವರು ಭಯ ಪಡ್ತಿದ್ರು ಅಂತಿದೆ. ಮುಹೂರ್ತಂ ತರ್ತು ವೈದರ್ಭಿ ನಾಮೃಷ್ಯಜತಿ ಶೋಭನಂ ಪರಿರಂಭನ ವಿಶ್ಲೇಷ ಪ್ರಿಯ ಬಾಹ್ವಂತರಂ ಗತ ಅಂತ ರುಕ್ಮಿಣಿ ಬಗ್ಗೆನೂ ಕೂಡ ಹೇಳ್ತಾರೆ. ರುಕ್ಮಿಣಿ ಆ ಒಂದು ಶುಭ ಮುಹೂರ್ತ ಬಂದರೂ ಕೂಡ ಅದನ್ನು ಅವಳು ನೋಡಿ ಸಂತೋಷ ಪಡಲಿಲ್ಲ. ಯಾಕಂದ್ರೆ ಕೃಷ್ಣನ ಒಂದು ವಿರಹ ಆಗ್ತದೆ, ಕೃಷ್ಣ ಎದ್ದು ಮುಂದಿನ ಕಾರ್ಯಗಳಿಗೆ ಅಣಿಯಾಗ್ತಾನೆ ಅಂತ ಅವಳಿಗೂ ಕೂಡ ಅದು ಚಿಂತೆ ಅನಿಸ್ತಿತ್ತು ಅಂತ ಬಂದಿದೆ. ಒಂದು ಮನೆಯಲ್ಲಿ ಕೃಷ್ಣ ಪತ್ನಿಯರ ಜೊತೆಗೆ ಮತ್ತೆ ಉದ್ಧವನ ತನ್ನ ಮಂತ್ರಿಯಾದ ಉದ್ಧವನ ಜೊತೆಗೆ ಪಗಡೆ ಆಡ್ತಿದ್ದ. ದಿವ್ಯಂತಂ ಅಕ್ಷವಿಸ್ತತ್ರ ಪ್ರಿಯಯಾಚ ಉದ್ಧವೇನ ಚ. ಕೃಷ್ಣ ಪ್ರಾಯ ಅತ್ಯಂತ ಬ್ಯುಸಿಯೆಸ್ಟ್ ರಾಜಕಾರಣಿ ಆ ಕಾಲದಲ್ಲಿ. ಅಷ್ಟೆಲ್ಲ ಬಿಡುವಿಲ್ಲದ ಕಾರ್ಯಗಳಲ್ಲೂ ಕೂಡ ಅವನು ಹೀಗೆ ತನ್ನ ಪತ್ನಿಯರ ಜೊತೆಗೆ ವಿನೋದದಿಂದ ಕಾಲ ಕಳೆಯುವಂತಹ ಒಂದು ಅವಕಾಶ ಮಾಡಿಕೊಳ್ತಿದ್ದ. ನಾವು ಅವರಿಗೆ ಬಹಳಷ್ಟು ಸಮಯ ಕೊಡ್ಲಿಕ್ಕೆ ಸಾಧ್ಯ ಆಗದೇ ಇರಬಹುದು, ಪ್ರತಿಯೊಬ್ಬರು ಗಂಡಂದರಿಗೂ ಪ್ರತಿಯೊಬ್ಬರು ತಮ್ಮ ತಮ್ಮ ಹೆಂಡತಿಯರಿಗೆ, ಹಾಗೆಯೇ ಹೆಂಡತಿಯರಿಗೆ ತಮ್ಮ ತಮ್ಮ ಗಂಡಂದರಿಗೆ ಪೂರ್ಣವಾದ ಎಲ್ಲಾ ಸಮಯನೂ ಕೊಡ್ಲಿಕ್ಕೆ ಆಗದೇ ಇರಬಹುದು, ಕ್ವಾಂಟಿಟಿ ಟೈಮ್ ಕೊಡ್ಲಿಕ್ಕೆ ಆಗದೇ ಇರಬಹುದು, ಆದರೆ ಕ್ವಾಲಿಟಿ ಟೈಮ್ ಕೊಡ್ಲಿಕ್ಕೆ ಖಂಡಿತ ಸಾಧ್ಯ ಆಗ್ತದೆ. ಅದನ್ನು ಕೃಷ್ಣ ಮಾಡಿದ್ದನ್ನು ನಾವು ಗಮನಿಸಬೇಕು. ರಾಮ ಮಾಡಿದ್ದೆಲ್ಲವೂ ಕೂಡ ವಾಲ್ಮೀಕಿ ರಾಮಾಯಣದಲ್ಲಿ ಏನೂ ವರ್ಣನೆ ಕಾಣಿಸೋದಿಲ್ಲ, ಒಂದಿಷ್ಟು ಆನಂದ ರಾಮಾಯಣ ಇತ್ಯಾದಿ ಕಡೆ ಕಾಣಿಸ್ತದೆ. ಆದರೆ ನಾನು ವಾಲ್ಮೀಕಿ ರಾಮಾಯಣದಲ್ಲಿರೋದನ್ನು ಮಾತ್ರ ಹೇಳಿದ್ದೇನಷ್ಟೆ. ಹಸಂತಂ ಹಾಸ್ಯ ಕಥೆಯ ಕದಾಚಿತ್ ಪ್ರಿಯಯ ಗೃಹೆ ಕ್ವಾಪಿ ಧರ್ಮಂ ಸೇವಮಾನಂ ಅರ್ಥಕಾಮೌಚ ಕುತ್ರಚಿತ್. ಒಂದು ಕಡೆ ಯಾವುದೋ ಒಂದು ಮನೆಯಲ್ಲಿ ಕೃಷ್ಣ ತನ್ನ ಪತ್ನಿಯರ ಜೊತೆಗೆ ಸರಸ ಸಲ್ಲಾಪ ಮಾಡಿ ನಗ್ತಾ ಇದ್ದ. ಒಂದು ಕಡೆ ಧರ್ಮಾಚರಣೆ ಮಾಡ್ತಾ ಇದ್ದ, ಇನ್ನೊಂದು ಕಡೆ ಅರ್ಥವನ್ನು ಸಂಪಾದನೆ ಮಾಡ್ತಾ ಇದ್ದ, ಮತ್ತೊಂದು ಕಡೆ ಮೋಕ್ಷ ಧರ್ಮದಲ್ಲಿ ಆಸಕ್ತನಾಗಿದ್ದ. ಧ್ಯಾಯಂತಮೇಕಮಾತ್ಮಾನಂ, ತಾನು ಧ್ಯಾನ ಮಾಡ್ತಾ ಇದ್ದ. ಶುಶ್ರೂಷಂತಂ ಗುರುವನ್ ಕ್ವಾಪಿ, ಕೆಲವು ಕಡೆ ಗುರು ಹಿರಿಯರು ಶುಶ್ರೂಷ ಮಾಡ್ತಾ ಇದ್ದ. ಇದೆಲ್ಲ ಕಂಡದ್ದು ಯಾರಿಗೆ ಅಂದ್ರೆ ನಾರದರಿಗೆ. ನಾರದರು 16,108 ಜನ ಪತ್ನಿಯರನ್ನ ಈ ಕೃಷ್ಣ ಏನು ಕಟ್ಟಿಕೊಂಡಿದ್ದಾನೆ, ಅವನು ಹೇಗೆ ಇವರೆಲ್ಲರ ಜೊತೆ ಜೀವನ ನಡೆಸ್ತಿದ್ದಾನೆ ಅಂತ ನೋಡುವುದಕ್ಕಾಗಿ ದ್ವಾರಕೆಗೆ ಬಂದವರು ಹೀಗೆ ಆತನ ಲೀಲೆಯನ್ನು ನೋಡಿ ದಿಗ್ಭ್ರಾಂತರಾದರು ಅಂತ ವರ್ಣನೆ ಮಾಡ್ತಾರೆ. ವೀಕ್ಷ ಯೋಗೇಶ್ವರೇಶಸ್ಯ ಯೇಷಾಂ ಲೋಕಾ ವಿಸಿಸ್ಮಿರೆ. ಭಗವಂತ ಕೃಷ್ಣ ಯೋಗೇಶ್ವರೇಶ್ವರ ಅಂಥವನು ತನ್ನ ಮನೆಯಲ್ಲಿ ಹೀಗೆಲ್ಲ ಅನೇಕ ಸಂಭ್ರಮಗಳಲ್ಲಿ ಸಮಾರಂಭಗಳಲ್ಲಿ ಪಾಲ್ಗೊಳ್ತಿದ್ದುದನ್ನು ನೋಡಿ ನಾರದರಿಗೆ ಆಶ್ಚರ್ಯ ಆಯಿತು ಅಂತ ವರ್ಣನೆ ಇದೆ. ಆಗ ಕೃಷ್ಣ ಅವ್ರಿಗೆ ಹೇಳಿದಂತೆ, ಬ್ರಹ್ಮನ್ ಧರ್ಮಸ್ಯ ವಕ್ತಾಹಂ ಕರ್ತಾರಂ ಅನುಮೋದಕಃ ಶಿಕ್ಷಯಂಸ್ತಂ ಲೋಕಮಿಮಂ ಆಸ್ಥಿತಃ ಪುತ್ರಮಾಖಿದಃ. ನಾನು ಧರ್ಮವನ್ನು ಜಗತ್ತಿಗೆ ಉಪದೇಶಿಸಬೇಕಾದವನು, ಧರ್ಮಾಚರಣೆ ಮಾಡುವವರಿಗೆ ಪ್ರೇರಣೆ ಕೊಡಬೇಕಾದವನು. ಅದಕ್ಕಾಗಿ ಎಲ್ಲಾ ಗೃಹಸ್ಥರಿಗೂ ಹೇಗೆ ನಾನು ಮಾದರಿಯಾಗಿರಬೇಕು ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದೇನೆ. ಇತ್ಯರ್ಥ ಧರ್ಮ ಕಾರ್ಯೇಶು ಕೃಷ್ಣೇನ ಅವಹಿತಾತ್ಮನ. ಅರ್ಥ, ಧರ್ಮ, ಕಾಮ ಇದೆಲ್ಲವನ್ನೂ ಕೂಡ ಆ ಕೃಷ್ಣ ಪೂರ್ಣವಾದ ಮನಸ್ಸಿನಿಂದ ಅನುಭವಿಸ್ತಾ ಇದ್ದ. ಇಷ್ಟಾದರೂ ಕೂಡ ಯೋಗೇಶ್ವರನಾಗಿದ್ದಾದ್ರಿಂದ ಅವನ ಮನಸ್ಸನ್ನ ಕಲಕಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಆಗಲಿಲ್ಲ ಅಂತ ಕೂಡ ಅದೇ ಭಾಗವತ ವರ್ಣನೆ ಮಾಡಿದೆ. ಸ್ಮಾಯಾವಲೋಕ ಲವಹರ್ದರ್ಶಿತ ಭಾವಹಾರಿ ಭ್ರೂಮಂಡಲ ಪ್ರಹಿತ ಸೌರತ ಮಂತ್ರಶೌಂಡೈ ಪತ್ನ್ಯಸ್ತು ಷೋಡಶ ಮನಂಗ ಸಹಸ್ರಬಾಣೈ ಯಸ್ಯೇಂದ್ರಿಯಂ ವಿಮಚಿತುಂ ಕರಣೇರ್ನ ಶೇಕು. 16,108 ಜನ ಪತ್ನಿಯರ ಜೊತೆಗಿರ್ತಿದ್ದ. ಅಷ್ಟಾದರೂ ಕೂಡ ಅವರು ತಮ್ಮ ಕುಡಿನೋಟ, ತಮ್ಮ ಅನುರಾಗ, ಹುಬ್ಬಿನ ಕೊಂಕಿನಿಂದ ಹೊರಡಿಸುವಂತಹ ಪ್ರಣಯ ಸಂದೇಶ, ಎಂಥದೇ ಕಾಮ ಬಾಣಗಳನ್ನು ಅವರು ಕೃಷ್ಣನ ಮೇಲೆ ಪ್ರಯೋಗ ಮಾಡಿದರೂ ಕೂಡ ಅವನ ಅಂತರಂಗ ವಿಚಲಿತ ಆಗಿರಲಿಲ್ಲ. ಆದರೆ ಅವರೆಲ್ಲರ ಜೊತೆಗೆ ಅವನು ಪೂರ್ಣವಾದ ಗೃಹಸ್ಥ ಧರ್ಮವನ್ನು ಆಚರಿಸಿದ. ಅಂತರಂಗದಲ್ಲಿ ಯೋಗೇಶ್ವರನೇ ಆಗಿದ್ದ, ವಿರಕ್ತನೇ ಆಗಿದ್ದ ಅಂತ ವರ್ಣನೆ ಮಾಡ್ತಾರೆ. ಅಸಕ್ತ ಸುಖವನ್ನೋ ಭೂತ್ ಅಂತ ಒಂದು ಕಡೆ ಕಾಳಿದಾಸ ದಿಲೀಪ ಮಹಾರಾಜನ ಬಗ್ಗೆ ಹೇಳ್ತಾರೆ. ಸುಖದ ಬಗ್ಗೆ ತೀರಾ ಹಪಾಹಪಿ ಬೇಡ, ಆದರೆ ಸುಖವನ್ನು ಅನುಭವಿಸುವಂತ ಪ್ರಸಂಗ ಬಂದಾಗ ನಾವು ಸುಖದ ಕಡೆಗೆ ಬೆನ್ನು ಹಾಕಿ ತಿರುಗಿ ಹೋಗುವುದು ಬೇಡ. ನಮಗೆ ಅನೇಕ ಜನರಿಗೆ
ಉತ್ತರ ಹೇಳುವಂತಹ ಒಂದು ಜವಾಬ್ದಾರಿ ಇರ್ತದೆ, ಗಂಡಾಗ್ಲಿ ಹೆಣ್ಣಾಗ್ಲಿ. ಆದ್ರಿಂದ ಅವರೆಲ್ಲರ ಜೊತೆ ಆಯಾ ಕಾಲದಲ್ಲಿ ಹೇಗೆ ಹೇಗೆ ನಡ್ಕೊಳ್ಬೇಕು ಹಾಗೆ ನಡ್ಕೊಂಡು ಅವ್ರಿಗೂ ಸುಖ ಕೊಡಬೇಕು, ಹಾಗೆ ನಾವು ಕೂಡ ಸುಖ ಪಡಬೇಕು ಅಂತ ಅಭಿಪ್ರಾಯ. ಮನುಷ್ಯ ಪದವಿಗೆ ಮನುಷ್ಯ ಜನ್ಮದಲ್ಲಿ ಕೃಷ್ಣ ಬಂದಿದ್ನಲ್ಲ, ಲೋಕ ಕಲ್ಯಾಣಕ್ಕಾಗಿ ತನ್ನ ಯೋಗ ಶಕ್ತಿಯನ್ನು ಸ್ವೀಕಾರ ಮಾಡಿ 16,108 ಜನ ಸ್ತ್ರೀಯರ ಜೊತೆ ಬದುಕಿದ್ನಲ್ಲ, ಆಗ ಆ ಎಲ್ಲಾ ಸ್ತ್ರೀಯರ ಅವರ ಲಜ್ಜೆಯಿಂದ ಕೂಡಿದಂತಹ ಪ್ರಣಯ ನೋಟ, ಅದರ ಎಲ್ಲಾ ಸೇವೆಯನ್ನು ಸ್ವೀಕಾರ ಮಾಡ್ತಾ ಅವನು ಬದುಕಿದ. ರೇಮೇಚ ಷೋಡಶ ಸಹಸ್ರ ವರಾಂಗನಾನಾಂ ಸೌರೀಢ ಸೌಹೃದ ನಿರೀಕ್ಷಣ ಹಾಸ ಜುಷ್ಟ. ಅದು ಆ ಎಲ್ಲ ಸ್ತ್ರೀಯರ ಸೌಭಾಗ್ಯವನ್ನು, ಅವನ ಆ ಮಹಾಭಾಗ್ಯವನ್ನು ಕೂಡ ತೋರಿಸ್ತದೆ. ಅವನ ಆ ದಿನಚರಿಯನ್ನು ವರ್ಣನೆ ಮಾಡುವಂತಹ ಒಂದು ಪ್ರಸಂಗದಲ್ಲಿ ತನ್ನ ಬೆಳಗಿನ ಕೃತ್ಯಗಳನ್ನೆಲ್ಲ ಮುಗಿಸಿ ಆತ ಯಾದವರ ಸಭೆಗೆ ಹೋಗಬೇಕಾದಂತಹ ಪ್ರಸಂಗ. ಈಕ್ಷಿತವಂತಹ ಪುರಸ್ತ್ರೀಣಾಂ ಸೌರೀಢ ಪ್ರೇಮ ವೀಕ್ಷಿತೈಹಿ ಕೃತ್ಸಾದ್ ವಿಸೃಷ್ಟ ನಿರಗಾತ ಜಾತಹಾಸೋ ಹರನ್ಮನಃ. ರಥ ಏರ್ತಾ ಇದ್ದ ಕೃಷ್ಣ ಮನೆಯಿಂದ, ತನ್ನ ಅರಮನೆಯಿಂದ ಸಭಾಭವನಕ್ಕೆ ಹೊರಡುವಂತ ಪ್ರಸಂಗ. ಅಂತಃಪುರದ ಸ್ತ್ರೀಯರು ತಮ್ಮ ಲಜ್ಜಾ ಪ್ರೀತಿ ತತ್ಪೂರ್ವಕವಾದ ನೋಟದಿಂದ ಅವನನ್ನ ಮನೆಯ ಹೊರಗಿನ ತನಕ ಬಂದು ಬೀಳ್ಕೊಟ್ರು, ಹೆಬ್ಬಾಗಿಲ ತನಕ ಬಂದು ಬೀಳ್ಕೊಟ್ರು. ಹೇಗೆ ಬೀಳ್ಕೊಟ್ರು ಅಂದ್ರೆ ಕಷ್ಟದಿಂದ ಬೀಳ್ಕೊಟ್ರು. ಅವನು ಮಂದಹಾಸ ಬೀರ್ತಾ ಅವ್ರ ಮನಸ್ಸನ್ನು ಸೆಳೆದುಕೊಂಡು ಅರಮನೆಯಿಂದ ಹೊರಗೆ ಹೊರಟ. ಇದು ಯಾವಾಗೋ ವಿವಾಹದ ಹೊಸದಲ್ಲಿ ನಡೆದಂತ ಕಥೆ ಅಲ್ಲ ಇದು. ಕೃಷ್ಣನಿಗೆ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಆಗಿದ್ರು. ಪ್ರತಿನಿತ್ಯ ಇಂಥ ಘಟನೆಗಳು ಆ ಕೃಷ್ಣನ ಜೀವನದಲ್ಲಿ ನಡೀತಾ ಇದ್ವು. ನಮ್ಮ ಜೀವಮಾನದಲ್ಲಿ ಮದುವೆಯಾದ ಹೊಸದರಲ್ಲಿ ಎಲ್ಲಾ ರೀತಿಯಾದಂತಹ ಆಕರ್ಷಣೆಗಳು, ವನಪು ವಯ್ಯಾರ, ಆ ಒಂದು ಪರಸ್ಪರ ಕಾಳಜಿ ತೋರಿಸೋದು ಈ ಎಲ್ಲ ಇದ್ದೇ ಇರ್ತದೆ. ಆದ್ರೆ ಕೆಲವು ಕಾಲ ಕಳೆದ ಬಳಿಕ ಆ ಪರಸ್ಪರರಲ್ಲಿರುವಂತಹ ಆಕರ್ಷಣೆ ಕಡಿಮೆಯಾಗಿ, ಆ ದುರ್ಗುಣಗಳ ಬಗ್ಗೆ ಗಮನ ಹೆಚ್ಚಾಗಿ, ಜೀವನಕ್ಕೊಂದು ಸೌಂದರ್ಯ, ಒಂದು ನವಿರಾದಂತಹ ಭಾವನೆಗಳಿಗೆ ಇಂಬು ಕೊಡುವಂತಹ ಘಟನೆಗಳು ಜೀವಮಾನದಲ್ಲಿ ಕಡಿಮೆ ಆಗಿಬಿಡ್ತವೆ. ಹಾಗಾಗಿ ಜೀವನ ಬರಡು ಅಂತ ಅನಿಸ್ಲಿಕ್ಕೆ ತೊಡಗ್ತದೆ. ಕೃಷ್ಣ ಇದನ್ನೆಲ್ಲ ಮಾಡಿದ್ದಾನೆ. ಇಂಥ ಘಟನೆಗಳನ್ನ ನಾವು ಯಾವತ್ತೂ ನೋಡಬೇಕು. ಸ್ತ್ರೀಯರು ಅದನ್ನ ಗಮನಿಸಬೇಕು, ಪುರುಷರು ಕೂಡ ಗಮನಿಸಬೇಕು. ಪಾಂಡವರು ದ್ರೌಪದಿ ಜೊತೆಗೆ ನಡ್ಕೊಂಡದ್ದು ಹೇಗೆ, ಅದನ್ನ ಪ್ರತ್ಯೇಕವಾಗಿ ಯಾರೋ ಅರ್ಜುನ ಮತ್ತಾರೋ ಭೀಮಸೇನ ಅವರೊಬ್ಬರ ಬಗ್ಗೆ ಮಾತ್ರ ಹೇಳಿಲ್ಲ. 5 ಜನ ಪಾಂಡವರ ಬಗ್ಗೆನೂ ಕೂಡ ಅನೇಕ ಉಲ್ಲೇಖಗಳಲ್ಲಿ ಕಾಣ್ತವೆ. ಪಂಚಾನಾಂ ಮನುಜೇಂದ್ರಾಣಂ ಚಿತ್ತ ಪ್ರಮಥಿನಿ ರಹ. 5 ಪುರುಷ ಶ್ರೇಷ್ಠರು ಪಾಂಡವರೇನಿದ್ರು ಅವರ ಮನಸ್ಸೂರೆಗೊಂಡಂಥ ಅಂತರಂಗದ ಸೌಂದರ್ಯ, ಹೊರ ಸೌಂದರ್ಯ ಆ ದ್ರೌಪದಿ ದೇವಿ. ಮುಖಪ್ರೇಕ್ಷಾಷ್ಟೇ ಸರ್ವತಃ. ಯಾವುದೇ ಕೆಲಸವನ್ನು ಮಾಡುವುದಿದ್ರು 5 ಪಾಂಡವರು ಕೂಡ ಅವಳ ಮುಖ ನೋಡ್ತಾ ಇದ್ರು, ಅವಳೇನು ಅಭಿಪ್ರಾಯ ಹೇಳುವಳಿದ್ದಾಳೆ ಅಂತ. ಅವಳಿಗೆ ಆ ಇಂದ್ರಪ್ರಸ್ಥದಲ್ಲಿ ಪಾಂಡವರ ರಾಜ್ಯಭಾರ 23 ವರ್ಷ ನಡೆದಿತ್ತು. ಆ ಸಂದರ್ಭದಲ್ಲಿ ಅರಮನೆಯ ಪ್ರತಿಯೊಬ್ಬ ಆಳು ಕಾಳುಗಳ ಹೆಸರು, ಅವರೇನು ಕಾರ್ಯವನ್ನು ಮಾಡ್ತಾರೆ, ಅವರ ಅಪೇಕ್ಷೆಗಳೇನು, ಇದೆಲ್ಲವನ್ನೂ ನೋಡುವಂತಹ ವ್ಯವಧಾನ ಅವಳಿಗಿತ್ತು. ಅವರೆಲ್ಲರ ಅನುಕೂಲ ಅನನುಕೂಲಗಳನ್ನು ಅವಳು ಗಮನಿಸ್ತಾ ಇದ್ಲು. ಅದಲ್ಲದೆ ಅಲ್ಲೇನು 10-20 ಸಾವಿರ ಸನ್ಯಾಸಿಗಳು, ಗೃಹಸ್ಥರು, ಋಷಿಗಳು ಮೊದಲಾದವರೆಲ್ಲ ಪಾಂಡವರ ಆಶ್ರಯದಲ್ಲಿದ್ದು ಆತಿಥ್ಯ ಸ್ವೀಕಾರ ಮಾಡ್ತಿದ್ರಲ್ಲ, ಅವರೆಲ್ಲರ ಆತಿಥ್ಯದ ಮೇಲ್ವಿಚಾರಣವನ್ನ ಅವಳೇ ನೋಡ್ಕೊಂಡಿದ್ಲು. ನಾವು ಮಾತೇವ ಕಾರ್ಯೇಶು ದಾಸಿ ಕರಣೇಶು ಮಂತ್ರಿ ಭೋಜ್ಯೇಶು ಮಾತಾ, ಪತ್ನಿಯಾದವಳು ಗಂಡನಿಗೆ ತಾಯಿಯಂತೆ ವರ್ತನೆ ಮಾಡಬೇಕು, ಮಾಡ್ತಾಳೆ ಅಂತ ನೋಡುತ್ತೀವಲ್ಲ ಸುಭಾಷಿತದಲ್ಲಿ. ಮಹಾಭಾರತದ ವಿರಾಟ ಪರ್ವದಲ್ಲಿ ಪಾಂಡವರು ಅಜ್ಞಾತವಾಸ ಮಾಡಬೇಕಾದ ಪ್ರಸಂಗ. ಆ ಪ್ರಸಂಗದಲ್ಲಿ ಧೌಮ್ಯರು ಆ ದ್ರೌಪದಿ ಬಗ್ಗೆ ಹೇಳುವಂತಹ ಮಾತು, ದ್ರೌಪದಿ ಯೋಗಕ್ಷೇಮವನ್ನು ನೀವು ನೋಡ್ಕೊಳ್ಬೇಕು. ದ್ರೌಪದಿ ಮಾತೇವ ಪರಿಪಾಲ್ಯ, ತಾಯಿಯಂತೆ ನೀವು ಅವಳನ್ನು ಗೌರವಿಸಬೇಕು. ಜ್ಯೇಷ್ಠ ಸ್ವಸಾಯವ ಪೂಜ್ಯ,
ಹಿರಿಯ ಅಕ್ಕನಂತೆ ಅವಳಿಗೆ ಗೌರವ ಕೊಡಬೇಕು. ಅವಳು ನೀವು ಪತ್ನಿ ಹೌದು, ಪತ್ನಿ ಆಗಿದ್ರೂ ಕೂಡ ಇಂಥ ಒಂದು ದೊಡ್ಡ ಬೆಲೆ ಅವಳಿಗೆ ನೀವು ಕೊಡಬೇಕು, ದೊಡ್ಡ ಸ್ಥಾನ ಅವಳಿಗೆ ನೀವು ಕೊಡಬೇಕು ಅಂತ ಹೇಳ್ತಾರೆ. ಹಾಗೆ ಪಾಂಡವರು ಬದುಕಿದ್ರೂ ಕೂಡ ಅಂಥ ಶ್ರೇಷ್ಠವಾದ ಸ್ಥಾನವನ್ನೇ ಅವಳಿಗೆ ಕೊಟ್ಟಿದ್ರು. ಪತಿಶ್ವಶುರಥಾ ಜ್ಯೇಷ್ಠೆ ಪತಿದೇವರತಾನುಜೆ ಮಧ್ಯಮೇಶು ಚ ಪಾಂಚಾಲ್ಯಾ ತ್ರಿತಯಂ ತ್ರಿತಯಂ ತ್ರಿಷು ಅಂತ ಆ ದ್ರೌಪದಿ ಹೆಂಡತಿಯಾಗಿ ಮತ್ತೆ ಸೊಸೆಯಾಗಿ ಏನೇನು ಪಾತ್ರಗಳನ್ನು ವಹಿಸಿದ್ಲು, ಒಬ್ಬಳೇ ಏಕ ಪಾತ್ರ ಅಭಿನಯ ಮಾಡಿದ್ಲು, ಅದನ್ನೆಲ್ಲ ವರ್ಣನೆ ಮಾಡ್ತದೆ. ಯುಧಿಷ್ಠಿರ ಅವಳಿಗೆ ಗಂಡನೂ ಆಗಿದ್ದ, ಹಾಗೆ ಮಾವನಂತನೂ ಇದ್ದ. ಯಾಕೆಂದ್ರೆ ಯುಧಿಷ್ಠಿರನ ತಮ್ಮಂದರಾದಂತಹ ಭೀಮಾರ್ಜುನರಿಗೆ ಅವಳು ಪತ್ನಿಯಾಗಿದ್ದಾಗ ಯುಧಿಷ್ಠಿರ ಹಿರಿಯನಾದ್ರಿಂದ ಅವನು ಮಾವನಂತೆ ಕಾಣುತ್ತಿದ್ದ. ಹೀಗೆ ಯುಧಿಷ್ಠಿರನನ್ನ ಪತಿಯಂತೆಯೂ ಮತ್ತೆ ಮಾವನಂತೆಯೂ ಅವಳು ಗೌರವಿಸಿದ್ಲು. ಪತಿದೇವರತ ಅನುಜೆ, ಕೊನೆಯವನಾದಂಥ ಸಹದೇವ ಏನಿದ್ದ ಅವನನ್ನು ಕೂಡ ಅವಳು ಗಂಡನಾಗಿ ವರಿಸಿದ್ಲಲ್ಲ. ಅದಲ್ಲದೆ ಅವನನ್ನ ಮೈದುನನ್ನಾಗಿ ಕೂಡ ಅವಳು ಕಾಣ್ತಾ ಇದ್ಲು. ಉಳಿದವರೆಲ್ಲರಿಗೂ ಅವಳು ಪತ್ನಿಯಾದಾಗ ಅವನು ಮೈದುನ, ಆ ಸಹದೇವ ಅವಳಿಗೆ ಮೈದುನ. ಮಧ್ಯಮೇಶು ಭೀಮ, ಅರ್ಜುನ, ನಕುಲ ಈ ಮೂವರಿಗೆ ತ್ರಿತಯಂ ತ್ರಿತಯಂ ತ್ರಿಷು, ಅವರೆಲ್ಲರೂ ಅವಳಿಗೆ ಗಂಡಂದ್ರು ಹೌದು, ಮಾವಂದಿರು ಹೌದು, ಹಾಗೆ ಮೈದುನಂದರು ಹೌದು. ಹೀಗೆ ತನ್ನ ಗಂಡನಂತೆ ಮಾವನಂತೆ ಮೈದುನನಂತೆ ಉಪಚರಿಸಿದಂಥ, ಅವರಿಂದ ಅಂಥದೇ ಗೌರವವನ್ನ ಮರಳಿ ಪಡೆದಂಥ, ತಾಯಿಯಂತೆ ಹಿರಿಯಕ್ಕನಂತೆ ಅವರಿಂದ ಗೌರವವನ್ನು ಪಡೆದಂಥ ಒಂದು ವಿಲಕ್ಷಣವಾದ ವ್ಯಕ್ತಿತ್ವ ಅವಳು. ಅವಳಲ್ಲಿ 5 ಜನ ದೇವಿಯರಿದ್ರು, ಆ ವಿಷಯ ಬೇರೆ. ಆದರೂ ಕೂಡ ಒಬ್ಬಳೇ ಒಂದೇ ಜೀವ ಇರುವಂತಹ ಒಂದೇ ದೇಹ ನಮ್ಮ ಹೆಂಡತಿ, ಒಂದೇ ಜೀವ ಇರುವಂತಹ ಒಂದೇ ದೇಹ ನಮ್ಮದು ಕೂಡ, ನಮ್ಮ ಪಾಲಿಗೆ, ನಮ್ಮ ಹೆಂಡತಿಯ ಪಾಲಿಗೆ. ನಾವು ಗಂಡ ಹೆಂಡತಿರಾದಾಗ ಇಲ್ಲಿ ಒಂದೇ ದೇಹ ಒಂದೇ ಆತ್ಮ, ಇಬ್ಬರು ದೇಹದಲ್ಲಿಯೂ ಕೂಡ. ಹಾಗಿದ್ದಾಗಲೇ ನಾವು ಆ ಗಂಡನಾದವನು ಹೆಂಡತಿಗೆ ತಾಯಿಯಂತೆ ತಂದೆಯಂತೆ ವರ್ತಿಸಬೇಕು. ಅವಳು ಕೂಡ ತಾಯಿಯಂತೆ ಹಿರಿಯ ಅಕ್ಕನಂತೆ ಎಲ್ಲ ಯೋಗಕ್ಷೇಮವನ್ನು ನೋಡ್ಕೊಳ್ಬೇಕು. ಒಟ್ಟಾರೆ ಒಂದು ಜೀವನದಲ್ಲಿ, ಒಬ್ಬ ವ್ಯಕ್ತಿಯ ಜೀವನದಲ್ಲಿ, ಸ್ತ್ರೀ ಇರಬಹುದು ಪುರುಷ ಇರಬಹುದು, ಅವರಿಗೆ ಎಲ್ಲಾ ಥರದ ಸಂಬಂಧಗಳು ಬೇಕು. ಅಜ್ಜ ಅಜ್ಜಿ, ತಂದೆ ತಾಯಿ, ಅತ್ತೆ ಮಾವ, ಹೆಂಡತಿ, ಅಕ್ಕಂದರು, ತಂಗಿಯಂದಿರು, ಮಿತ್ರರು, ಅವರೆಲ್ಲರೂ ಕೂಡ ಮನುಷ್ಯನ ಜೀವನದಲ್ಲಿ ಪ್ರಧಾನವಾದ ಪಾತ್ರವನ್ನು ವಹಿಸ್ತಾರೆ. ಅದಿಲ್ಲದೆ ಹೋದ್ರೆ ಯಾವುದೊಂದು ಕೊರತೆ ಆಗಿ ಕಾಡ್ಲಿಕ್ಕೆ ತೊಡಗ್ತದೆ. ಅದು ಮಕ್ಕಳು ಬೇಕು, ಮೊಮ್ಮಕ್ಕಳು ಬೇಕು, ಮರಿಮಕ್ಕಳು ಬೇಕು, ಪ್ರತಿಯೊಬ್ಬರೂ ಬೇಕು. ಈ ಉಳಿದವರೆಲ್ಲರೂ ಕೂಡ ಈ ಎಲ್ಲಾ ಪಾತ್ರಗಳನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬೊಬ್ರು ಅತ್ತೆ ಮಾವಂದರಾಗೇ ಇರ್ತಾರೆ, ತಂದೆ ತಾಯಂದಿರಾಗೇ ಇರ್ತಾರೆ, ಮಕ್ಕಳು ಮಕ್ಕಳಾಗೇ ಇರ್ತಾರೆ. ಅದನ್ನೇ ನಾವು ಹಿಂದೆ ನೋಡಿದ್ದೇವೆ. ಮಹಾಭಾರತದ ಶಾಂತಿ ಪರ್ವದ ಮಾತಿದೆ ಅದು. ಮಿತಂ ದದಾತಿ ಪಿತಾ, ತಂದೆ ಕೊಡುವುದು ಸೀಮಿತ, ತಾಯಿ ಕೊಡುವುದು ಸೀಮಿತ, ಅಣ್ಣ ತಮ್ಮಂದಿರು ಕೊಡುವುದು ಸೀಮಿತ. ಅಮಿತಸ್ಯ ಹಿ ಭರ್ತಾರಂ ಕಾನ ಪೂಜೆಯೇತ್. ಅಮಿತವಾದನ್ನ, ಏಕಪಾತ್ರ ಒಬ್ಬನೇ ಆಗಿದ್ರೂ ಕೂಡ ಗಂಡನಂತೆ, ತಂದೆಯಂತೆ, ತಾಯಿಯಂತೆ, ಮಿತ್ರನಂತೆ ವರ್ತಿಸಬಲ್ಲವನು ಗಂಡ. ಒಬ್ಬಳೇ ಆಗಿದ್ರೂ ಕೂಡ ತನ್ನ ಗಂಡನಿಗೆ ತಾಯಿಯಂತೆ, ಹೆಂಡತಿಯಂತೆ, ಮಿತ್ರಳಂತೆ, ಹಿರಿಯ ಅಕ್ಕನಂತೆ ವರ್ತಿಸಲಿಕ್ಕೆ ಸಾಧ್ಯ ಇರುವುದು ಆ ಹೆಣ್ಣಿಗೆ ಅವಳು ಹೆಂಡತಿ ಆದಾಗ ಮಾತ್ರ. ಗಂಡಿಗೂ ಕೂಡ ಅವನು ಗಂಡಾದಾಗ ಮಾತ್ರ ಅದು ಸಾಧ್ಯ ಆಗಬೇಕು. ಅದನ್ನೇ ಯುಧಿಷ್ಠಿರ ಕೆಲವು ಬಾರಿ ಒಂದು ಆಶೀರ್ವಾದ ಮಾಡೋದು ಕಾಣಿಸ್ತದೆ ನಮಗೆ ಮಹಾಭಾರತದಲ್ಲಿ. ಕಲ್ಯಾಣಾವಸ್ತಂತು ಪತಯೋನುಕೂಲಾಹ ಯೂಯಂ ಪತೀನಾಂ ಭವತಾನುಕೂಲಾಹ. ನಮ್ಮ ಪಾಲಿಗೆ ನಾವು ಯುಧಿಷ್ಠಿರ ಮತ್ತು ರಾಮ ಇತ್ಯಾದಿಗಳ ಪಾತ್ರವನ್ನು ನೋಡಿದಾಗ, ಯುಧಿಷ್ಠಿರನಂತೂ ಪತ್ನಿಯನ್ನೇ ಜೂಜಿಗಿಟ್ಟು ಅವಳನ್ನ ಪಡಬಾರದ ಕಷ್ಟಗಳಿಗೆ ಈಡು ಮಾಡಿದವನು. ರಾಮನು ಕೂಡ ಕಾಡಿ ಪಾಲು ಮಾಡಿದವನು ತನ್ನ ಪತ್ನಿಯನ್ನ. ಹಾಗಾಗಿ ಅವ್ರ ಬಗ್ಗೆ ನಮಗೊಂದು ಅಸಾಧ್ಯವಾದಂತಹ ಕೋಪ, ಅವ್ರ ಪಾತ್ರ ಚಿತ್ರಣ ಮಾಡುವಾಗೆಲ್ಲ ನಮ್ಮದೇ ಆದ ರೀತಿಯಲ್ಲಿ ನಾವು ಅದನ್ನು ವಿಶ್ಲೇಷಣೆ ಮಾಡುವುದೆಲ್ಲ ಇದ್ದೇ ಇರ್ತದೆ. ಆದರೂ ಅವರು ತಮ್ಮ ಜೀವಮಾನದಲ್ಲಿ ಹೇಗೆ ವರ್ತಿಸುವುದನ್ನೆಲ್ಲ ನೋಡಬೇಕು. ಯುಧಿಷ್ಠಿರನಿಗೆ ಒಬ್ಬಳು ಪತ್ನಿ ಇದ್ಲು, ದ್ರೌಪದಿ. ಮತ್ತೊಬ್ಬಳು ದೇವಕಿ ಅನ್ನೋ ಹೆಸರಿನ ಮತ್ತೊಬ್ಬಳು ಪತ್ನಿ ಇದ್ಲು, ಶಿಶುಪಾಲನ ಮಗಳು. ಧರ್ಮ ಮತ್ತು
ಪತ್ನಿ ಇಬ್ಬರು ಕೂಡ ಪರಸ್ಪರ ಕೈ ಹಿಡಿದು ನಡೆದ್ರೆ ಧರ್ಮಾರ್ಥ ಕಾಮಗಳೆಲ್ಲವೂ ನಮಗೆ ದೊರೆತಂತೇನೆ ಅಂತ ಒಂದು ಮಾತು ಹೇಳಿದ್ದ. ಮತ್ತೆ ಮನೆಯೊಳಗೆ ಹೆಂಡತಿಯೇ ಗೆಳತಿ, ದೇವರು ಕೊಟ್ಟ ಗೆಳತಿ ಅಂದ್ರೆ ಹೆಂಡತಿಯೇ ಅನ್ನೋ ಮಾತನ್ನು ಹೇಳಿದವನು ಅವನೇ. ಆ ಮಾತುಗಳು ಹೃದಯಾಂತರಾಳದಲ್ಲಿ ಆ ಭಾವನೆ ಇಲ್ಲದೆ ಹೋದ್ರೆ, ದ್ರೌಪದಿಯನ್ನು ಅವನು ಮಿತ್ರನಂತೆ ಕಂಡಿಲ್ಲದೆ ಹೋದ್ರೆ, ತನ್ನ ಪತ್ನಿಯಾದಂಥ ದೇವಕಿಯನ್ನು ಕೂಡ ಮಿತ್ರಳಂತೆ ಅವನು ಆಧರಿಸಿಲ್ಲದೆ ಹೋದ್ರೆ ಅಂಥ ಮಾತುಗಳು ಬರೋದು ಸಾಧ್ಯ ಇಲ್ಲ. ವ್ಯಕ್ತಿತ್ವದ ಪರಿಪಕ್ವತೆ ಇದ್ದವರಿಗೆ ಮಾತ್ರ ಆ ಮಾತುಗಳನ್ನು ಬರ್ಲಿಕ್ಕೆ ಸಾಧ್ಯ. ಉಳಿದವ್ರು ನಮ್ಮಂತವ್ರು ಪ್ರವಚನ ಹೇಳಿಕ್ ಮಾತ್ರ ಸಾಧ್ಯ, ಆ ಮಾತುಗಳನ್ನು ಕೋಟ್ ಮಾಡಿ ಮಾತ್ರ ಹೇಳಿಕ್ ಸಾಧ್ಯ. ಹೀಗೆ ಆ ಯುಧಿಷ್ಠಿರನ ಪಾತ್ರದ ಕೆಲವು ಮುಖಗಳನ್ನು ನಾವು ಗಮನಿಸುವುದರಲ್ಲಿ ವಿಫಲ ಆಗ್ತೇವೇನೋ ಕೆಲವು ಬಾರಿ ಅಂತ ಅನ್ಸೋದು ನನಗೆ. ಮೂಲತಃ ಕಾಣಿಸುವುದು ಪತ್ನಿಯನ್ನು ಪರಿತ್ಯಾಗ ಮಾಡಿದವನು, ಕೇವಲ ನ್ಯಾಯ ನೀತಿ ಇತ್ಯಾದಿಗಳಿಗೆ ಮಾತ್ರ ಬೆಲೆ ಕೊಡ್ತಿದ್ದಂಥ, ಮನುಷ್ಯ ಸಹಜವಾದಂಥ ಕೆಲವು ಭಾವನೆಗಳು ಇಲ್ಲದೆ ಇರುವಂಥ, ನ್ಯಾಯಾಧೀಶಂತೆ ಕಾಣ್ತಾ ಇದ್ದ ಆತ ವ್ಯಕ್ತಿ ಯುಧಿಷ್ಠಿರ. ಅವನ ಜೊತೆ ಕೂತರೆ ಒಬ್ಬ ಜಡ್ಜಿನ ಜೊತೆ ಕೂತಂತೆ ಕಾಣಿಸ್ತಾ ಇತ್ತು ಅಂತ ಆಧುನಿಕರಾದ ಕೆಲವರು ಮಹಾಭಾರತವನ್ನು ಆಧರಿಸಿ ಕಾದಂಬರಿ ಬರೆದವರು ಒಂದು ಚಿತ್ರಣ ಮಾಡೋದಿದೆ. ಆದರೆ ಮಹಾಭಾರತದಲ್ಲೇ ಬೇರೆ ಬೇರೆ ಕಡೆ ಅವರ ಮುಖವನ್ನೆಲ್ಲ ಹೀಗೆ ಚಿತ್ರಣ ಮಾಡಿದ್ದಾರೆ. ರಾಮನ ಪಾತ್ರವನ್ನು ಕೂಡ ಆ ಥರ ಚಿತ್ರಣ ಮಾಡಿದ್ದಾರೆ. ಸೀತೆ ನನಗೀತ ತಾಯಿಯಂತೆ ತಂದೆಯಂತೆ ಪ್ರಿಯ ಅಂತ ಹೇಳುವುದು ಸಾಧಾರಣವಾದ ಮಾತೇನೂ ಅಲ್ಲ. ಆದರೆ ನಾವೀಗ ನಮ್ಮ ಪತ್ನಿಯರ ಬಗ್ಗೆ, ನಮ್ಮ ಪತ್ನಿಯರು ಅವರವರ ಗಂಡಂದ್ರ ಬಗ್ಗೆ ಈ ಥರದ ಎಲ್ಲಾ ಥರದ ಪಾತ್ರಗಳನ್ನು ವಹಿಸುವುದರಲ್ಲಿ ಸೋಲ್ತಿದ್ದಾರೇನೋ ಅಂತ ನನಗೆ ಕಾಣಿಸೋದು. ಯಾರೋ ಒಬ್ಬರ ಮೇಲೆ ಮಾತ್ರ ಗೂಬೆ ಕೂರಿಸುವ ಪ್ರಯತ್ನ ಅಲ್ಲ, ಪರಸ್ಪರರೂ ಮಾಡಬೇಕಾದಂತಹ ಕಾರ್ಯಗಳಿವೆಲ್ಲ. ಅದನ್ನು ನಾವು ಈ ರಾಮಾಯಣದಿಂದ ಮತ್ತೆ ಮಹಾಭಾರತದಿಂದ, ಭಾಗವತದಿಂದ ಇತ್ಯಾದಿಗಳಿಂದ ಕಲಿಬೇಕು. ಪತ್ನಿಯನ್ನ ಪತಿಯಾದವನು ಗೆಳತಿ ಅಂತ ಕಂಡ ಮಾತ್ರಕ್ಕೆ, ಹಾಗೆ ಹೆಂಡತಿಯಾದವಳು ತನ್ನ ಗಂಡನನ್ನ ಗೆಳೆಯ ಅಂತ ಕಂಡ ಮಾತ್ರಕ್ಕೆ ಅದೇನು ಅವರ ನಡುವಿನ ಆ ಪತಿ ಪತ್ನಿ ಅನ್ನೋ ಸಂಬಂಧ, ಪತಿಯಾದವನು ದೊಡ್ಡವನು, ಪತ್ನಿ ಅನ್ನೋಳು ಸಣ್ಣವಳು ಅನ್ನುವಂಥ ಒಂದು ಸಂಬಂಧಕ್ಕೆ ಆ ಘನತೆಗೆ ಕುಂದು ಬರ್ತದೆ ಅಂತ ಯಾರೂ ಆಲೋಚನೆ ಮಾಡಬೇಕಾದಿಲ್ಲ. ಏಕಪಾತ್ರಾಭಿನಯ ಮಾಡ್ಲಿಕ್ಕೆ ನಾವು ಕಲಿತದ್ದಾದ್ರೆ, ಸಂದರ್ಭಕ್ಕೆ ತಕ್ಕಂತೆ ಎಲ್ಲಾ ಪಾತ್ರಗಳನ್ನು ನಾವು ವಹಿಸಿ ಕಲಿತದ್ದಾದ್ರೆ ಸಂಬಂಧಕ್ಕಿರುವ ಘನತೆ ಅದನ್ನು ಉಳಿಸ್ಕೋಬಹುದು. ಹಾಗೆ ಸಂಬಂಧದಲ್ಲಿರುವಂತಹ ಆತ್ಮೀಯತೆಯನ್ನು ಕೂಡ ಉಳಿಸ್ಕೊಳ್ಬಹುದು. ಅದರಲ್ಲಿ ನಾವು ವಿಫಲರಾದರೆ, ಕೇವಲ ಘನತೆ ಮಾತ್ರ ಉಳಿದಿದ್ರೆ, ಆ ಸಂಬಂಧಗಳಲ್ಲಿ ಪತಿ ಪತ್ನಿಯರ ಸಂಬಂಧದಲ್ಲಿ ಕೇವಲ ಘನತೆ ಮಾತ್ರ ಉಳಿದದ್ದಾದ್ರೆ, ಆತ್ಮೀಯತೆಯೇ ಅಲ್ಲಿ ಮಿಸ್ಸಿಂಗ್ ಆಗಿಬಿಟ್ರೆ, ಅದರಿಂದ ನಾವೇನೋ ಮಹಾ ಸಾಧನೆ ಮಾಡಿದೆವು, ಎಲ್ಲವನ್ನು ನಮ್ಮ ಅಂಕೆಯಲ್ಲಿ ಇಟ್ಕೊಂಡು ಜೀವನವನ್ನು ನಡೆಸಿದೆವು, ನಮ್ಮ ಕರ್ತವ್ಯವನ್ನು ನಾವು ನಿಭಾಯಿಸಿದೆವು ಅಂತ ನಾವು ತಿಳ್ಕೊಂಡಿರ್ತೇವೆ. ಆದರೆ ಕಳೆದು ಹೋದಂಥ ಆ ಒಂದು ಗೆಳೆಯ ಗೆಳತಿ ಅನ್ನೋ ಭಾವನೆ ಏನಿರ್ತದಲ್ಲ, ಅದರಿಂದ ಕಳ್ಕೊಂಡವರು ನಾವು ಆಗಿರ್ತೇವೆ, ನಮ್ಮ ಪತ್ನಿಯೂ ಆಗಿರ್ತಾಳೆ. ಅನೇಕ ಬಾರಿ ನಮ್ಮೆಲ್ಲ ದರ್ಪಗಳು, ನಮ್ಮ ದುರಹಂಕಾರಗಳು, ನಮ್ಮ ಪ್ರತಿಷ್ಠೆಗಳು, ಮತ್ತೆ ನಮ್ಮ ಸಹಾನುಭೂತಿಯ ಕೊರತೆ, ಇಂಥ ಎಲ್ಲ ದುರ್ಗುಣಗಳ ನಡುವೆ, ನಮ್ಮ ಮುಖವಾಡಗಳ ನಡುವೆ ಆ ಅಸಲಿ ಕೊರತೆನೇ ನಮಗೆ ಗಮನಕ್ಕೆ ಬರದೇ ಇರುವಂತೆ ಆಗಿಬಿಡ್ತದೆ. ಇದು ಪುರುಷನಿಗೂ ಸಂಬಂಧಪಡ್ತದೆ, ಅನೇಕ ಕಡೆ ಸ್ತ್ರೀಗೂ ಕೂಡ ಸಂಬಂಧಪಡ್ತದೆ. ಆದ್ದರಿಂದ ಇಬ್ಬರಿಗೂ ಹೇಳಿದಂಥ, ಇಬ್ಬರೂ ತಿಳ್ಕೊಳ್ಬೇಕಾದಂಥ ಮಾತು ಅಂತಲೇ ನನಗನ್ಸೋದು. ಅಂಥ ಯಾವುದೇ ಒಣ ಪ್ರತಿಷ್ಠೆಗಳು, ಮುಖವಾಡಗಳು ಅದನ್ನೆಲ್ಲ ಹಾಕೊಳ್ಳಿಕ್ಕೆ ಹೋಗದೆ, ಮುಖವಾಡಗಳನ್ನು ತೆಗೆದಿಟ್ಟು ಸಹಜವಾದಂಥ ಮುಖದಿಂದ, ಸಹಜವಾದಂಥ ಮನಸ್ಸಿನಿಂದ ಗೆಳೆಯ ಗೆಳತಿ ಅನ್ನೋ ಭಾವನೆಯನ್ನು ನಾವು ರೂಢಿಸ್ಕೋಬೇಕು. ಇದ್ರ ಬಗ್ಗೆ ಇನ್ನೂ ಕೆಲವು ಮಾತುಗಳನ್ನು ಹೇಳುವುದಿದೆ, ಮುಂದಿನ ಭಾಗದಲ್ಲಿ ಹೇಳ್ತೇನೆ.